ಯಾರ ಹತ್ರನು ಹೋಗ್ಬಿಟ್ಟು ನಾವು ಸಹಾಯ ಕೇಳಬಾರ್ದು. ಒಮ್ಮೊಮ್ಮೆ ಅನ್ಸ್ಬಿಡುತ್ತೆ ನಮ್ಗೆ, ಯಾಕಂದ್ರೆ ನನ್ನಿಂದ ಬೆಳ್ಕೊಂಡ, ನನ್ನಿಂದ ಉದ್ಧಾರ ಆದ, ನಾನ್ ಇವತ್ ಸಹಾಯ ಮಾಡಿದಕ್ಕೆ ಅವ್ನ್ ಉದ್ಧಾರ ಆದ, ಅವ್ನ್ಗೇನು ಗೊತ್ತಿರ್ಲಿಲ್ಲ, ನಾನೇ ಹೇಳ್ಕೊಟ್ಟೆ, ನನ್ ಜೊತೆನೆ ಇದ್ಕೊಂಡು ನನ್ ಕಾಂಟ್ಯಾಕ್ಟ್ಸ್ ತಗೊಂಡ, ನನ್ನನ್ನ ಯುಟಿಲೈಸ್ ಮಾಡ್ಕೊಂಡ, ನನ್ನ ಯೂಸ್ ಮಾಡ್ಕೊಂಡ, ಲಾಸ್ಟ್ ಅಲ್ಲಿ ನನ್ನೇ ಮಿಸ್ಯೂಸ್ ಮಾಡ್ಕೊಂಡ. ನಾನ್ ಎಷ್ಟೆಲ್ಲಾ ಹೆಲ್ಪ್ ಮಾಡ್ದೆ ಅವನ್ಗೆ, ಒಂಚೂರು ಕನಿಕರ ಇಲ್ಲ ಅವನ್ಗೆ. ಯಾರೊಬ್ಬ ವ್ಯಕ್ತಿ ತುಂಬಾ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದ ಅಂತ ಕಾಣತ್ತೆ. ಈ ವಿಚಾರ ನಮ್ಮ ಒಟ್ಟಿಗೆ ಹೇಳ್ಕೊಂಡವನು, ಗುರು ಲೈಫ್ ಅಲ್ಲಿ ನಾನ್ ಯಾವತ್ತು ಯಾರಿಗೂ ಏನು ಸಹಾಯ ಮಾಡಲ್ಲ ಗುರು, ನಾನ್ ಸಹಾಯ ಮಾಡಿದವರೆಲ್ಲ ಉದ್ಧಾರ ಆಗೋರೆ ಗುರು. ನನ್ನ ಮಗ ನನ್ನ ಕಷ್ಟ ಅಂತ ಬಂದಾಗ ಯಾವ ನನ್ ಮಗ ಬಂದಿಲ್ಲ ಗುರು, ಅವನ್ಗೆ 10 ರೂಪಾಯಿ ಕೇಳಿದ ಜಾಗದಲ್ಲಿ 100 ರೂಪಾಯಿ ಕೊಟ್ಟೆ ಗುರು. ನನಗೆ ಅದೇ 10 ರೂಪಾಯಿ ಬೇಕು, 1 ರೂಪಾಯಿ ಕೊಡಕ್ ಬತ್ತವ್ರ ನನ್ ಮಕ್ಳು, ನಾನು ಏನ್ ಮಾಡ್ಲಿ ಗುರು, ಇಂಥವ್ರಿಗೆ ಏನ್ ಮಾಡೋಣ ಗುರು. ಅದಕ್ಕೆ ಯಾರಿಗೂ ಸಹಾಯ ಮಾಡಬಾರ್ದು ಗುರು. ಅದಲ್ಲದೆ ಈ ತರಾನು ಪಾಪ ಅನುಭವ ಆಗಿತ್ತು ಅಂತ ಕಾಣುತ್ತೆ. ನಾವು ಯಾರ ಹತ್ರನು ಹೆಲ್ಪ್ ಇಸ್ಕೋಬಾರ್ದು, ನಾವ್ ಯಾರಿಗೂ ಹೆಲ್ಪ್ ಮಾಡ್ಲೂಬಾರ್ದು. ಹೆಲ್ಪ್ ಮಾಡಿದ್ರು ಕಷ್ಟ, ಮಾಡದೇ ಇದ್ರು ಕಷ್ಟ. ನಾವು ಅಕಸ್ಮಾತ್ ಏನಾದ್ರು ಅವ್ನಿಗೆ ಹೆಲ್ಪ್ ಮಾಡಿದ್ರೆ ಬಿಡು ಇವನೇನ ಬಿಡ ನೋಡೋಣ ಅಂತ ಸ್ವಲ್ಪ ಇಗ್ನೋರೆನ್ಸ್ ಬೇಕಾ ಬಿಟ್ಟಿಯಾಗಿ ನೋಡ್ತಾರೆ. ಅದೇ ಹೆಲ್ಪ್ ಮಾಡಿಲ್ಲ ಅಂದ್ರೆ ಏನ್ ಗಾಂಚಲಿ ಗುರು, ಅವ್ನಿಗೆ ಒಂದ್ ಚಿಕ್ಕ ಹೆಲ್ಪ್ ಕೇಳ್ದೆ ಮಾಡೋ ಯೋಗ್ಯತೆ ಇಲ್ಲ ಅವ್ನಿಗೆ ಅನ್ನೋ ತರ ಮಾತಾಡ್ತಾರೆ ಗುರು ಅಂತಾನು ನಮ್ಮ ಹತ್ರ ಈ ವಿಚಾರಗಳನ್ನ ಹಂಚ್ಕೊಂಡ. ಯಾರ ಹತ್ರನಾದ್ರೂ ಸಹಾಯ ನಾವ್ ತಗೊಂಡ್ರೆ, ಈ ನನ್ನ ಮಗ ನನ್ನ ಸಹಾಯದಿಂದಾನೇ ಇವತ್ತು ಮೆರಿತವನೆ ನೋಡ್ದ, ಇಡ್ತೀನಿ ಆಪ ಅವ್ನಿಗೆ ಯಾವತ್ತೋ ಒಂದಿನ ಇಡ್ತೀನಿ, ಕೆಳಕ್ಕಿಂದಾನೆ ಇಡ್ತೀನಿ, ಕುತ್ಕೊಂಡು ಈ ಜಾಗದಲ್ಲಿ ಪಚ್ಕ ಪಚ್ಕ ಅಂತ ಚುಚ್ತಾ ಇರ್ಬೇಕು ಅವನಿಗೆ. ಈ ತರ ಎಲ್ಲ ಅಂತಾರೆ, ಅನ್ನಿಸ್ಕೋಬೇಕಾಗತ್ತೆ. ಇನ್ನೊಂದ್ ಸಂದರ್ಭದಲ್ಲಿ ಯಾವ ತರ ಇರುತ್ತೆ ಅಂತಂದ್ರೆ, ನಾವು ಬೆಳ್ಕೊಳ್ಳೋ ಸಂದರ್ಭದಲ್ಲಿ ಸಹಾಯ ಕೇಳಿರ್ತೀವಿ, ಆಗ ಒಬ್ಬನ ಮಗಳು ನೆಟ್ಟಿಗೆ ಸಹಾಯ ಮಾಡ್ಲೆ ಇವಾಗಲ್ಲೇ ಅಂದ್ರೆ, ಅಕಸ್ಮಾತ್ ಅದೇ ವ್ಯಕ್ತಿ ಏನಾದ್ರೂ ಬೆಳೆದ ಸ್ವಲ್ಪ ಹೆಸರು ಮಾಡ್ದ ಅಂದ್ರೆ ಅವ್ನು ಬಂದ್ಬಿಟ್ಟು ನಮ್ಮ ಹತ್ರ ಮಾಮ್ ಆರಾಮ ಮಾಮ್ ಹೆಂಗಿದ್ಯಾ ಮಾಮ್ ಚೆನ್ನಾಗಿದ್ಯಾ ಮಾಮ್ ಅಂತ. ಅದೇ ಒಬ್ಬ ಕಷ್ಟಪಡೋ ಟೈಮ್ ಅಲ್ಲಿ ನೋಡಿದ್ರ ತರ ಹೋಯ್ತಾರೆ. ಬೆಳೆದ್ಬಿಟ್ಟಿದ್ದಾಗ ಎಲ್ರು ಹತ್ರ ಬರ್ತಾರೆ, ನನ್ ಫ್ರೆಂಡ್ ಮಾಮ್ ಸಕ್ಕಸ್ ಮಾಮ್ ಸೂಪರ್ ಮಾಮ್ ನೀನು ಅಂತ ಹೇಳಕ್ ಬರ್ತಾರೆ ಅಂತ ಕೆಲವರ ವಾದ. ಇದಕ್ಕೆ ಏನ್ ಹೇಳೋಣ, ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಯಾರ ಹತ್ರ ನಾವು ಸಹಾಯ ಕೇಳಕ್ಕೆ ಅಂತ ಹೋಗ್ತೀವಿ ಅಂತ ಅನ್ಕೊಳ್ಳಿ, ಅವ್ರ ಏನ್ ಮಾಡ್ತಾರೆ, ಬೇಕು ಅಂತ ಡಿಲೇ ಮಾಡೋದು, ಇಗ್ನೋರ್ ಮಾಡೋದು. 10 ಗಂಟೆಗೆ ಬಾ ಅನ್ನೋದು, ಅವ್ನು 12 ಗಂಟೆ ಆದ್ರೂ ಆ ಜಾಗಕ್ಕೆ ಬಂದಿರಲ್ಲ. ಆಮೇಲೆ ಏನ್ ಮಾಡೋದು, ಬೇಕು ಅಂತ ಮಮ್ ಸ್ವಲ್ಪ ಕೆಲಸ ಇದೆ ನಾಳೆ ಸಿಗಣ್ವಾ ಅಂತ ಹೇಳೋದು. ನನ್ ಮಗ ಇವತ್ತೇ ಲಾಸ್ಟ್ ಸಿಗೋದು, ನಾಳೆ ಸಿಗಲ್ವೇನೋ, ಬೇರೆ ಕೆಲಸ ಎಲ್ಲ ಹಾಳಾಗೋಗ್ತಾನೆ ಯಾರೋ ಗೊತ್ತು. ಸಹಾಯ ಮಾಡಕ್ ಇಷ್ಟ ಇರುತ್ತೆ, ಆದ್ರೆ ಬೇಕು ಅಂತ ಡಿಲೇ ಮಾಡೋದು. ಬಿಡಲ್ಲಿ ಕಾಯ್ಲಿ ಬಿಡು, ನನ್ನ ಅವಶ್ಯಕತೆ ಅವನಿಗಿದೆ, ಕಾಯ್ಬೇಕು ಅವನು. ಈಗ ನಾನು ಅವ್ನಿಗೆ ಹೆಲ್ಪ್ ಮಾಡ್ಬೇಕು ತಾನೆ, ಹೆಲ್ಪ್ ಮಾಡ್ಲೇಬೇಕು ತಾನೆ, ಅವನಿಗೆ ಬೇಕು ತಾನೆ ನನ್ನ ಹೆಲ್ಪ್, ಕಾಯ್ಲಿ ಬಿಡು, ಕಾಯ್ತಾನೆ, ಯಾಕೆ ಕಾಯಲ್ಲ? ಈ ತರ ಎಲ್ಲಾ ಮಾತಾಡೋರು ಇರ್ತಾರಂತೆ. ಅಥವಾ ಮಾಡ್ಲಾ ಬೇಡವಾ ಸಹಾಯ, ಇವ್ನಿಗೇನ ಅರ್ಧ ಆಲೋಚನೆಗಳಿರ್ತಾರೆ. ಅವ್ ಯಾರ ಹತ್ರನಾದ್ರೂ ಸಹಾಯ ಕೇಳಕ್ ಹೋದಾಗ ಅವ್ರು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂದ್ರೆ, ಸಹಾಯ ಮಾಡ್ತಿದ್ದೀನಲ್ಲ ಅನ್ನೋ ತರದಲ್ಲಿ ದುರಾಂಕಾರ ತೋರ್ಸ್ತಾರೆ. ಏನಾ ಇರಲಿ ಹೋಗು ತಡ್ಕಳ ಅಲ್ಲಿ ಕುಂತ್ಕಳ ಬಂದೆ, ಅಲ್ಲಿರಲಿ ಇವ್ರ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋದು, ಬಿಲ್ಡಪ್ ತೊಗೊಳ್ಳೋದು. ಏನೋ ಪಾಪ ಯಾಕೆ ಹಂಗ್ ಮಾತಾಡಿದೆ, ಅಮ್ಮ ಬಿಡು ನನ್ ಮಗನ್ಗೆಲ್ಲ ಮರ್ಯಾದೆ ಕೊಡೋದು ಬಿಡು, ಬೇಕಾ ಬರ್ತಾನೆ ಬಿಡು. ಯಾವಾಗ ನೋಡ್ರು ನನ್ನ ಹತ್ರನೇ ಹೆಲ್ಪ್ ತಗೊಳ್ತಾನ ಅವನು, ಗತಿ ಇಲ್ಲ, ಸೆಲ್ಫ್ ಸಫಿಶಿಯಂಟ್ ಇಲ್ಲ ಅವನು, ಹೋಗು ಈ ತರ ಎಲ್ಲ ಹೇಳೋರು ಇರ್ತಾರಂತೆ. ಏನ್ ಮಗ ಅಂತ ಹೇಳೋರು ಏನಲ್ಲಿ ಅನ್ನೋ ರೇಂಜ್ಗೂ ಬಂದ್ಬಿಡ್ತಾರಂತೆ. ಏನೋಪ್ಪ ನಾನ್ ಅವ್ನ್ಗೆ ಐಡಿಯಾ ಕೊಟ್ಟಿದ್ದಕ್ಕೆ ಅವ್ನ್ ಉದ್ಧಾರ ಆದ, ಇಲ್ಲ ಅಂದ್ರೆ ಎಲ್ಲ ಹಾಕೊಂಡ್ ತಿಂತಿದ್ನೋ ರೋಡ್ ಅಲ್ಲಿ ಯಾರೋ ಗೊತ್ತು, ಈ ತರಾನು ಹೇಳ್ಬೋದಂತೆ. ಇನ್ನ ಕೆಲವರ ಆಲೋಚನೆ ಯಾವ ತರ ಇರುತ್ತೆ ಅಂತಂದ್ರೆ, ನಾನ್ ಅವ್ನಿಗೆ ಸಹಾಯ ಮಾಡಿದೀನಿ, ನನಗ್ ಅವ್ನ್ ಈಗ ಸಹಾಯ ಮಾಡ್ಬೇಕು, ಇಲ್ಲ ಅಂದ್ರೆ ಅಷ್ಟೇ ಮಾಡ್ತಾನವನು ಮಾಡ್ಬೇಕು. ಏನು ಅಂದ್ರೆ ಸಹಾಯ ಮಾಡೋ ಟೈಮಲ್ಲಿ ಸಹನೆಯಿಂದ ಮಾಡ್ತಾರೆ, ಅದೇ ಸಹಾಯ ಕೇಳೋ ಟೈಮಲ್ಲಿ ದುರಾಂಕಾರ ಹೊಟ್ಟಿರ್ತಾರೆ. ಇದು ಒಂದು ಈಗೋ ಪ್ರಾಬ್ಲಮ್ ಕೆಲವರಲ್ಲಿ ಇರ್ಬೋದೇನೋ. ಕೆಲವ್ರು ಯಾವ ತರ ಅಂತಂದ್ರೆ, ಅವ್ನ್ ಟೈಮ್ಗೆ ನಾನ್ ಸಹಾಯ ಮಾಡಿ ನನ್ ಟೈಮ್ಗೆ ಅವ್ನ್ ಸಹಾಯನೇ ಮಾಡ್ಲಿಲ್ಲ ಗುರು, ಏನ್ ಗಾಂಚಲಿ ಗುರು. ಅದಕ್ಕೆ ಗುರು ಈ ಫ್ರೆಂಡ್ಸ್ ಸವಾಸನೆ ಬೇಡ. ನಾನು ಯಾವ ತರ ಗೊತ್ತಾಗ್ರು, ಯಾರನ್ನ ಎಲ್ಲಿಡ್ಬೇಕು ಅಲ್ಲಿ ಇಡಲ್ಲ ಗುರು, ಯಾರು ಎಲ್ಲಿಡಕ್ಕೂ ಮುಂಚೆ ನಾನ್ ಎಲ್ಲಿರ್ಬೇಕು ಅಲ್ಲಿ ಇರ್ತೀನಿ ಗುರು ಅಂತ ಹೇಳೋರು ಇರ್ತಾರಂತೆ. ಇದು ಮೊರಲ್ ಆಫ್ ದ ಸ್ಟೋರಿ ಪ್ರತಿಯೊಬ್ಬರಿಗೂ ಅರ್ಥ ಆಗಿರುತ್ತೆ ಅನ್ಕೋತೀನಿ, ಪ್ರತಿಯೊಬ್ಬರಿಗೂ ಈ ತರದ ಅನುಭವ ಆಗಿರುತ್ತೆ. ಇತ್ತೀಚೆಗೆ ಏನಂತಂದ್ರೆ, ಫ್ರೆಂಡ್ಸ್ ಗಳು ಇವಾಗ ಕಾಲೇಜಲ್ಲಿ ಓದ್ತಿರ್ಬೇಕಂದ್ರೆ ಒಬ್ರಿಗೊಬ್ರು ಫ್ರೆಂಡ್ಸ್ ಸಹಾಯ ಮಾಡ್ಬೋದು. ಅದೇ ವರ್ಕಿಂಗ್ ಪ್ರೊಫೆಷನಲ್ ತರ ಬಂದಾಗ ಅವಾಗ ಏನಾಗುತ್ತೆ, ಈಗೋ ಸ್ಟಾರ್ಟ್ ಗಳಾಗುತ್ತೆ. ಬಿಡಲ್ಲಿ ನಾನು ಯಾಕೆ ಸಹಾಯ ಮಾಡ್ಲಿ ಅವ್ನಿಗೆ, ಹೋಗು ಬೇಕಾ ಮಾಡ್ಸ್ಕೊಳ್ಳಿ ಇನ್ನೊಬ್ಬನ ಹತ್ರ, ಹೋಗು ಇಲ್ಲ ಕಾಯ್ಲಿ, ಏನು ಏನೋ ಒಂಥರ ದರ್ಪ ದುರಾಂಕಾರ. ಇವಾಗ ಯಾರೋ ಒಬ್ಬ ಅಡ್ಡದಲ್ಲಿ ಒಬ್ಬ ವ್ಯಕ್ತಿ ಬಂದ್ ಕಾಯ್ತಾ ಇರ್ತಾನೆ, ಮಗ ಅರ್ಜೆಂಟ್ ಬಾ ಕೆಲಸ ಇದೆ ಅಂತ ಫೋನ್ ಮಾಡಿ ಹೇಳಿರ್ತಾನೆ ಅಂತ ಅನ್ಕೊಳ್ಳೋಣ. ಆ ವ್ಯಕ್ತಿ ಬಂದ್ ಕಾಯ್ತಾ ಇರ್ತಾನೆ, 1 hour ಆಗಿರುತ್ತೆ ಬರೋದೇ ಇಲ್ಲ. ಬರೋಣ ಬಿಡ, ಕಾಯ್ತಾನ್ ಬಿಡು, ನನ್ನಿಂದ ಅವನಿಗೆ ಕೆಲ್ಸ ಆಗ್ಬೇಕು, ಅವನಿಂದ ನನ್ಗೇನು ಕೆಲ್ಸ ಆಗ್ಬೇಕಾಗಿಲ್ಲ, ನಾನಿದ್ರೆ ಅವನಿಗೆ ಕೆಲ್ಸ, ಅರ್ಧ ಆಯ್ತಾ ಅನ್ನೋ ಆಲೋಚನೆ ಇಟ್ಕೊಂಡು ಬೇಕು ಅಂತ 1 hour ಅಲ್ಲ 2 hour ಬಿಟ್ಕೊಂಡ್ ಬರೋದು. ಯಾಕೋ ಇಷ್ಟೊತ್ ಮಾಡಿದ್ರೆ, ಇಲ್ಲ ಗುರು ಹೇಳ್ಗುರು, ಮುಂದಕ್ಕೆ ಹೇಳ್ಗುರು, ಮ್ಯಾಟ್ರ್ ಹೇಳ್ಗುರು, ಹೇಳು ಈ ತರ ಎಲ್ಲಾ ಮಾತಿನ ಶೈಲಿಗಳು ಬದಲಾಗೋಗ್ಬಿಡುತ್ತೆ. ಅದಕ್ಕಾಗಿ ಎಷ್ಟೊಂದ್ ಜನ ಸಹಾಯ ಕೇಳುವುದೇ ಇಲ್ಲ. ಎಲ್ಲಿ ನನ್ನ ಮಕ್ಳು ನಮ್ಮನ್ನ ಕೀಳಾಗಿ ನೋಡ್ಬಿಡ್ತಾರೋ ಅನ್ನೋ ಭಯಕ್ಕೋಸ್ಕರ ಯಾರ ಹತ್ರನು ಕೂಡ ಸಹಾಯ ತಗೊಳ್ಳೋದೇ ಇಲ್ಲ. 1 ರೂಪಾಯಿನೂ ಸಹಾಯ ತಗೊಳ್ಳಲ್ಲ. ಮನೆ ಖಾಲಿ ಮಾಡೋದಕ್ಕೂ ಕೂಡ ಅವ್ನ ಫ್ರೆಂಡ್ಸ್ ನ ಕರೆಯೋದಿಲ್ಲ, ಹೈಯರ್ ಮಾಡ್ತಾರೆ. ನನ್ಗೆ ಹುಷಾರಿಲ್ಲ, ಮೆಡಿಕಲ್ ಸ್ಟೋರ್ ಅಲ್ಲಿ ಒಂದು ಔಷಧಿ
ತಗೊಂಬ ಅಂತಂದು ಕೂಡ ಯಾರು ಕೇಳೋದಿಲ್ಲ. ಅಂದ್ರೆ ಆಪ್ ಗಳೆಲ್ಲ ಇರುತ್ತೆ, ಆರ್ಡರ್ ಮಾಡ್ರೆ ತಗೊಂಬಂದ್ ಕೊಡ್ತಾರೆ ಗೊತ್ತಾ, ಆ ತರದ್ನ ಯೂಸ್ ಮಾಡ್ತಾರೆ. ಅದಕ್ಕಾಗಿ ಯಾರಿಗೂ ಹೆಲ್ಪ್ ಕೇಳುವುದಿಲ್ಲ. ಅದ್ ಕೆಲವರ ಸಮಯ ಇದ್ರು ಕೂಡ ಹೆಲ್ಪ್ ಮಾಡುವುದಿಲ್ಲ. ನಾನ್ ಯಾಕೆ ಮಾಡ್ಲಿ ಅನ್ನೋ ಹತ್ರ ಕೆಲವರು ಆಲೋಚನೆ ಇದ್ರು ಇರ್ಬೋದಂತೆ. ಇನ್ ಕೆಲವರು ಯಾರಾದ್ರೂ ಆಫೀಸ್ಗೆ ಸೇರಿರ್ತಾರಲ್ವಾ, ಅದೇ ಫ್ರೆಶರ್ ಅಂತ ಹೇಳ್ತಾರಲ್ವಾ, ಅವ್ರಿಗೆ ಒಬ್ಬ ಸೀನಿಯರ್ ಏನ್ ಮಾಡ್ತಾನೆ, ಒಬ್ಬ ಕೆಲಸ ಹೇಳ್ಕೊಡ್ತಾನೆ. ಸ್ಟಾರ್ಟಿಂಗ್ ಯಾವ ತರ ಮಾತಾಡ್ಸಿ ಹೇಳ್ಕೊಡ್ತಾನೆ, ಕೆಲಸ ನೋಡಮ್ಮ, ಇಲ್ಲಮ್ಮ, ಹಂಗಲ್ಲಮ್ಮ, ಹಿಂಗೆ ಹಿಂಗೆ ಅಂತಾರೆ. ಅದಾದ್ಮೇಲೆ ಹೋಗ್ತಾ 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 ಏನಾಗ್ಬಿಡುತ್ತೆ, ಅವ್ನ್ ಕೆಲಸ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾನಲ್ಲ ಅನ್ನುವಾಗ ಏನಾಗ್ಬಿಡುತ್ತೆ, ಒಂಥರ ಈಗೋ ಸ್ಟಾರ್ಟ್ ಆಗ್ಬಿಡುತ್ತೆ. ಅವಾಗ ಏನ್ ಹೇಳ್ತಾನೆ, ಏನೋ ನನ್ನ ಮಗನೇ ಕರೆಕ್ಟ್ ಆಗಿ ಕೆಲಸ ಮಾಡು, ನಿನ್ ಕೆಲಸ ಹೇಳ್ಕೊಟ್ಟು ನಾನೇ ತಾನೆ, ಇವಾಗ ಏನ್ ಹಂಗ್ ಮಾತಾಡ್ತೀಯಾ ಅಂದ್ರೆ ಇವಾಗ ಒಂಥರ ಬಿಲ್ಡಪ್, ಏನೋ ಒಂಥರ ಅವರೇ ಗ್ರೇಟು ಅಂತ. ಅದಕ್ಕಾಗಿ ಏನ್ ಮಾಡ್ತಾರೆ, ನಾನೇ ತಾನೆ ಫಸ್ಟ್ ಬಂದಾಗ ನಿನ್ಗೆ ಕೆಲಸ ಹೇಳ್ಕೊಟ್ಟಿದ್ದು, ಏನ್ ಹಂಗ್ ಮಾತಾಡ್ತಿದ್ಯಾ, ಕೆಲಸ ಹೇಳ್ಕೊಟ್ಟಾದ್ಮೇಲೆ ಏನ್ ಮಾಡ್ತಾರೆ, ಲೆವೆಲ್ ತೋರಿಸ್ತಾರೆ, ಅವಾಜ್ ಹಾಕೋದೇನೋ ಲೆವೆಲ್ ಡಾ ಅಂತ. ಕೆಲವ್ರು ಏನೋ ಪಾಪ ಮೈಂಡ್ ಸೆಟ್ ಇಟ್ಕೊಂಡ್ಬಿಡ್ತಾರೆ, ಅವ್ರವ್ರಿಗೆ ಏನೋ ಒಂಥರ ಜಸ್ಟ್ ಒಂದು ನಾಲೆಜ್ ಪರ್ಪಸ್ಗೋಸ್ಕರ ಈ ವಿಚಾರ ಅಷ್ಟೇ, ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ ಈ ವಿಡಿಯೋ ಮುಖಾಂತರ. ಮತ್ತೆ ನಿಮ್ ಮುಂದೆ ಬರ್ತೀನಿ, ಅಲ್ಲಿವರೆಗೂ